ಥಿಯರಮ್ 10.1 ಇಲ್ಲಿ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಫಸ್ಟ್ ಏನ್ ಮಾಡೋಣ, ಇದನ್ನ ಪ್ರೂವ್ ಮಾಡಕ್ಕೆ ಫಸ್ಟ್ ಡಯಾಗ್ರಾಮ್ ಹಾಕ್ಬಿಡ್ತೀನಿ. ಓಕೆ, ಸೊ ಫಸ್ಟ್ ಇಲ್ಲಿ ಡಯಾಗ್ರಾಮ್ ಹಾಕ್ಬಿಟ್ಟೆ. ಈಗ ಇದಕ್ಕೆ ಅವ್ರು ಏನೇನ್ ಕೊಟ್ಟಿದ್ದಾರೆ ಅದ್ರ ತಕ್ಕಂಗೆ ಡಯಾಗ್ರಾಮ್ ಹಾಕೋಣ. ಓಕೆ, ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್. ಓಕೆ, ಈಗ ನಾವೇನ್ ಮಾಡೋಣ, ಈ ಪಾಯಿಂಟ್ ಹತ್ರ ಒಂದು ಟ್ಯಾಂಜೆಂಟ್ ಹಾಕೋಣ. ಈ ಪಾಯಿಂಟ್ ಹತ್ರ ಒಂದು ಟ್ಯಾಂಜೆಂಟ್ ಹಾಕೋಣ. ಓಕೆ, ಸೊ ಆ ಟ್ಯಾಂಜೆಂಟ್ ನ ಎಕ್ಸ್ ವೈ ಅಂತ ಕರೆಯೋಣ. ಓಕೆ, ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನ ಪಿ ಅಂತ ಕರೆಯೋಣ. ಓಕೆ, ಈ ಸೆಂಟರ್ ನ ಓ ಅಂತ ಕರೆಯೋಣ. ಓಕೆ, ಇದನ್ನು ಜಾಯಿನ್ ಮಾಡಿ. ಓಕೆ, ಈ ಫಸ್ಟ್ ಗಿವನ್ ಏನಂತ ಬರೆದು ಬಿಡ್ತೀನಿ, ಆಮೇಲೆ ಏನ್ ಪ್ರೂವ್ ಮಾಡ್ಬೇಕಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ಗಿವನ್ ಏನ್ ತಗೊಂಡ್ವಿ ನಾವು, ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ ಓ. ಓಕೆ, ಲೆಟ್ ಏನ್ ತಗೊಂಡ್ವಿ, ಎಕ್ಸ್ ವೈ ನ ಟ್ಯಾಂಜೆಂಟ್ ಅಂತ ತಗೊಂಡ್ವಿ. ಎಕ್ಸ್ ವೈ ಬಿ ದ ಟ್ಯಾಂಜೆಂಟ್ at point of contact P. Okay, so P ಹತ್ರ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ತಗೊಂಡ್ವಿ. ಹೌದಾ, ಈಗ ಪ್ರೂವ್ ಏನಂತ ಬರಿತೀನಿ, ಸ್ಟೇಟ್ಮೆಂಟ್ ಓದೋಣ ಸೊ ದಟ್ ಈಸಿ ಅರ್ಥ ಆಗುತ್ತೆ. ಅವ್ರು ಏನ್ ಪ್ರೂವ್ ಮಾಡಂತ ಕೊಟ್ಟಿದ್ದಾರೆ, ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದ್ರೆ ರೇಡಿಯಸ್ ಗೆ ಮತ್ತೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿರ್ಬೇಕು, ಪರ್ಪೆಂಡಿಕ್ಯುಲರ್ ಇರ್ಬೇಕು. ಓ ಪಿ ಬಂದ್ಬಿಟ್ಟು ಏನು, ರೇಡಿಯಸ್. ಓಕೆ, ಎಕ್ಸ್ ವೈ ಬಂದ್ಬಿಟ್ಟು ಏನು, ಟ್ಯಾಂಜೆಂಟ್. ಅಂದ್ರೆ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಮತ್ತೆ ರೇಡಿಯಸ್ ಮಧ್ಯೆ ಎಷ್ಟಿರ್ಬೇಕು, 90 ಡಿಗ್ರಿ. ಅಂದ್ರೆ ನಥಿಂಗ್ ಬಟ್ ನಿಮಗೆ ಅರ್ಥ ಮಾಡ್ಬೇಕಂದ್ರೆ ಇದಾದ್ರೂ 90 ಡಿಗ್ರಿ, ಇದಾದ್ರೂ 90 ಡಿಗ್ರಿ ಅಂತ ಪ್ರೂವ್ ಮಾಡ್ಬೇಕು. ಅಂದ್ರೆ ಏನ್ ಬರಿಬೇಕು ಇಲ್ಲಿ, ಆಂಗಲ್ ಓ ಪಿ ಎಕ್ಸ್ ಇಸ್ ಈಕ್ವಲ್ ಟು 90 ಡಿಗ್ರಿ ಆರ್ ಆಂಗಲ್ ಓ ಪಿ ವೈ ಇಸ್ ಈಕ್ವಲ್ ಟು 90 ಡಿಗ್ರಿ ಆದ್ರೂ ಪ್ರೂವ್ ಮಾಡ್ಬೇಕು. ಓಕೆ, ಓ ಪಿ ಎಕ್ಸ್ ಆರ್ ಓ ಪಿ ವೈ ಎರಡರಾಗ ಯಾವ್ದಾದ್ರು ಒಂದು 90 ಡಿಗ್ರಿ ಅಂತ ಪ್ರೂವ್ ಮಾಡ್ಬೇಕು. ಓಕೆನಾ, ಸೊ ಇದನ್ನ ನೀವು ಬೇಕಾದ್ರೆ ಸಿಂಪಲ್ ಆಗಿ ಬರಿತೀನಿ, ಅಂದ್ರೆ ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಹಿಂಗಾದ್ರೂ ಬರೀರಿ, ಯಾವ್ದಾದ್ರು ಓಕೆ. ಓಕೆ, ಈಗ ಈ ಕನ್ಸ್ಟ್ರಕ್ಷನ್ ಏನ್ ಮಾಡ್ಬೇಕು ನೋಡೋಣ. ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಓಕೆ, ಟೇಕ್ ಎ ಪಾಯಿಂಟ್ Q on XY except point P join OQ. ಓಕೆ, ಸೊ ಇದ್ರ ಅರ್ಥ ನೋಡ್ರಿ, ಟೇಕ್ ಎ ಪಾಯಿಂಟ್ Q on XY ಅಂದ್ರೆ XY ಲೈನ್ ಮೇಲೆ ಎಲ್ಲಾದ್ರೂ ಒಂದು ಪಾಯಿಂಟ್ ತಗೊಳ್ರಿ, ಅದನ್ನ Q ಅಂತ ಅನ್ರಿ. ಓಕೆ, ಎಕ್ಸೆಪ್ಟ್ P ಅಂದ್ರೆ ಈ ಪಿ ಪಾಯಿಂಟ್ ಬಿಟ್ಟು ನೀವು ಎಕ್ಸ್ ವೈ ಮೇಲೆ ಎಲ್ಲಾದ್ರೂ ಕ್ಯೂ ನ ಪಾಯಿಂಟ್ ತಗೊಳ್ರಿ ಅಂತ ಹೇಳ್ತಿದ್ದಾನೆ. ಆಮೇಲೆ ಏನ್ ಹೇಳಿದಾನೆ, ಜಾಯಿನ್ ಓ ಕ್ಯೂ. ಓಕೆ, ಓ ಮತ್ತೆ ಕ್ಯೂ ನ ಜಾಯಿನ್ ಮಾಡಿ. ಓಕೆನಾ, ಈಗ ನೆಕ್ಸ್ಟ್ ಈಗ ಗಿವನ್ ಆಯ್ತು, ಪ್ರೂವ್ ಆಯ್ತು, ಕನ್ಸ್ಟ್ರಕ್ಷನ್ ಆಯ್ತು. ಈಗ ಪ್ರೂಫ್ ಬರೆಯೋಣ. ಓಕೆ, ಫಸ್ಟ್ ಪ್ರೂಫ್ ಏನ್ ಬರೀತೀವಿ ನೋಡೋಣ. ಪ್ರೂಫ್ ಬಂದ್ಬಿಟ್ಟು the point Q must lie outside the circle. Okay, so ಇದು ಎದಕ್ಕೆ ಅಂತ ನಾವು ಫಸ್ಟ್ ರೀಸನ್ ಬರಿಬೇಕು. ಅದಕ್ಕಿಂತ ಮುಂಚೆ ನಾನು ನಿಮಗೆ ರೀಸನ್ ಹೇಳ್ಬಿಡ್ತೀನಿ. ಈ ಕ್ಯೂ ಎದಕ್ಕೆ ಔಟ್ಸೈಡ್ ಇರಬೇಕು, ನೀವೇ ನೋಡ್ರಿ. ಈಗ ಒಂದು ನಾನು ಸರ್ಕಲ್ ಹಾಕಿದ್ರೆ ಓಕೆ, ಇದಕ್ಕೆ ಎಕ್ಸ್ ವೈ ನಾನು ಟ್ಯಾಂಜೆಂಟ್ ಅಂತ ತಗೊಂಡ್ಬಿಟ್ಟಿನಿ. ಹೌದಾ, ಟ್ಯಾಂಜೆಂಟ್ ಅಂತ ತಗೊಂಡ್ಬಿಟ್ಟಿನಿ ಅಂದ್ರೆ ನಥಿಂಗ್ ಬಟ್ ಪಿ ಒಂದೇ ಟಚ್ ಆಗ್ಬೇಕು. ಓಕೆ, ಈ ಪಾಯಿಂಟ್ ಒಂದೇ ಸರ್ಕಲ್ ಟಚ್ ಆಗ್ಬೇಕು. ಇನ್ನು ಉಳ್ಕಿದ್ದಿಲ್ಲ ನೋಡ್ರಿ, ಪಾಯಿಂಟ್ ಸರ್ಕಲ್ ಹೊರಗಡೆನೆ ಇರ್ತದೆ. ಹೌದು, ಇಲ್ಲಿ ಕ್ಯೂ ತಗೊಂಡ್ರೆ ಆಟೋಮೆಟಿಕ್ ಅದು ಹೊರಗಡೆ ಇರುತ್ತೆ. ನೀವು ಎಲ್ಲೇ ತಗೊಂಡ್ರು ಹೊರಗಡೆನೆ ಇರುತ್ತೆ. ಸಪೋಸ್ ನೀವೇ ಅನ್ಕೊಳ್ರಿ, ಸಪೋಸ್ ಈಗ ಸರ್ಕಲ್ ತಗೊಂಡು ಓಕೆ, ಈ ಕ್ಯೂ ಬಂದ್ಬಿಟ್ಟು ಇನ್ಸೈಡ್ ದ ಸರ್ಕಲ್ ಇತ್ತಂತ ಅಂದ್ರೆ ಅವಾಗ ಎಕ್ಸ್ ವೈ ಏನಾಗ್ಬಿಡುತ್ತೆ, ಈಗ ನಾನು ಎಕ್ಸ್ ವೈ ಮೇಲೆ ಕ್ಯೂ ತಗೋಬೇಕು.
ಕ್ಯೂ ಏನಾದ್ರೂ ಇನ್ಸೈಡ್ ದ ಸರ್ಕಲ್ ಇದ್ರೆ ಅದು ಹಿಂಗ್ ಹೋಗ್ಬಿಡುತ್ತೆ. ಸೊ ಹಿಂಗ್ ಹೋದ್ರೆ ಏನರ್ಥ, ಎಕ್ಸ್ ವೈ ಟ್ಯಾಂಜೆಂಟ್ ಆಗಲ್ಲ, ಅವಾಗ ಏನಾಗುತ್ತೆ, ಸೀಕೆಂಟ್ ಆಗುತ್ತೆ. ಇದು ಸೀಕೆಂಟ್, ಟ್ಯಾಂಜೆಂಟ್ ಅಲ್ಲ. ಓಕೆ, ಸೊ ಟ್ಯಾಂಜೆಂಟ್ ಅಂದ್ರೆ ಎಲ್ಲಿರ್ಬೇಕು, ಟ್ಯಾಂಜೆಂಟ್ ಅಂದ್ರೆ ಒಂದೇ ಪಾಯಿಂಟ್ ಹತ್ರ ಟಚ್ ಆಗ್ಬೇಕು. ಸೊ ಆಟೋಮೆಟಿಕ್ ಅವಾಗ ಏನು, ಕ್ಯೂ ಹೊರಗಡೆನೆ ಇರುತ್ತೆ, ಸರ್ಕಲ್ ಹೊರಗಡೆನೆ ಇರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ರೀಸನ್ ಬರಿಬೇಕು ಬ್ರಾಕೆಟ್ ಅಲ್ಲಿ. ರೀಸನ್ ಏನ್ ಬರ್ತೀವಿ, ದ ಪಾಯಿಂಟ್ ಕ್ಯೂ ಮಸ್ಟ್ ಲೈ ಔಟ್ಸೈಡ್ ದ ಸರ್ಕಲ್. ರೀಸನ್ ಏನ್ ಬರಿತೀವಿ ಅಂದ್ರೆ, ಇಫ್ ಕ್ಯೂ ಲೈಸ್ inside the circle, then xy will become a secant but not a tangent to the circle. Okay, ಅವಾಗ q ಏನಾದ್ರೂ ಇನ್ಸೈಡ್ ದ ಸರ್ಕಲ್ ಇದ್ರೆ ಅದು ಏನು ಟ್ಯಾಂಜೆಂಟ್ ಆಗಲ್ಲ, ಏನಾಗುತ್ತೆ, ಸೀಕೆಂಟ್ ಆಗುತ್ತೆ. ಆ ರೀಸನ್ ಬರ್ದ್ವಿ. ಈಗ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನೋಡಿದ್ರೆ ಈಗ ಎಕ್ಸಾಂಪಲ್ ಅನ್ಕೋಣ, ಇದು ಏನು ರೇಡಿಯಸ್, ಇದು 5 ಸೆಂಟಿಮೀಟರ್ ಇದ್ರೆ ಎಕ್ಸಾಂಪಲ್ ಅನ್ಕೋಣ. ಈಗ ಒ ಪಿ ಬಂದು 5 ಸೆಂಟಿಮೀಟರ್ ಇತ್ತು ಅನ್ಕೊಂಡ್ರೆ, ಓಕೆ, ಸೊ ಈಗ ನೀವು ನೋಡಿದ್ರೆ ಇದು ಒ ಪಿ 5 ಸೆಂಟಿಮೀಟರ್ ಇದ್ರೆ ರೇಡಿಯಸ್. ಈಗ ನೀವು ನೋಡಿದ್ರೆ ಇಲ್ಲಿಗೆ ರೇಡಿಯಸ್ ಆಗುತ್ತೆ, ಹೌದಾ, 5 ಇಲ್ಲಿವರೆಗೆ 5. ಈ ಕ್ಯೂ ಪಾಯಿಂಟ್ ನೋಡ್ರಿ ಇನ್ನು ಎಕ್ಸ್ಟ್ರಾ ಇದೆ. ಸೊ ನಾನು ಏನ್ ಹೇಳ್ಬೋದು, ಓ ಕ್ಯೂ ಬಂದ್ಬಿಟ್ಟು ಓ ಪಿ ಕಿನ ಜಾಸ್ತಿ ಇದೆ ಅಂತ ಬರಿಬೋದಾ, ಓ ಕ್ಯೂ ಬಂದ್ಬಿಟ್ಟು ಓ ಪಿ ಕಿನ ಜಾಸ್ತಿ ಇದೆ ಅಂತ ಬರಿಬೋದು. ಓಕೆ, ಸೊ ಇಲ್ಲಿ ಏನ್ ಬರ್ತೀನಿ ನಾನು, therefore ಓಕೆ, ಆ ಕ್ಯೂ ಹೊರಗಡೆ ಇರೋದ್ರಿಂದ ನಾನು ಏನ್ ಬರಿಬೋದು ಓಪನ್ ಆಗಿ, therefore ಓ ಕ್ಯೂ ಇಸ್ ಗ್ರೇಟರ್ ದೆನ್ ರೇಡಿಯಸ್ ಓ ಪಿ. Okay, OQ is radius, OQ is greater than radius OP ಅಂತ ಬರೀಬಹುದು. ಓಕೆನಾ, ಈಗ ಇಲ್ಲಿ ನಾನು ಏನ್ ಬರಿಬಹುದು ಅಂದ್ರೆ, therefore ಓಕೆ, ಕ್ಯೂ ಹೊರಗಡೆ ಇರೋದ್ರಿಂದ ಓಕೆ, OQ ಬಂದ್ಬಿಟ್ಟು OQ is longer than radius OP. ಓಕೆ, OP ಕಿನ್ನ ಜಾಸ್ತಿ ಇದ್ದೇ ಇರುತ್ತೆ, ಹೌದಾ, OQ is greater than OP. ಓಕೆ, ಈಗ ನೀವೇ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಇದು OP. ಓಕೆ, ಇದು OP ಕಿನ್ನ OQ ಇಲ್ಲಿಗೆ ಮುಗೀತು OP, ಯಾಕಂದ್ರೆ ರೇಡಿಯಸ್ ಇದು 5 ಅಂದ್ರೆ ಇದು ಇಲ್ಲಿಗೆ 5 ಆಯ್ತು, 5 ಕಿನ್ನ ಜಾಸ್ತಿ ಇದೆ. ಸೊ OQ is longer than OP ಅಂತ ಬರಿಬಹುದು. ಓಕೆ, ಆಮೇಲೆ ಅದೇ ರೀತಿ ನೀವು ನೋಡ್ಕೊಂಡ್ರೆ ನೆಕ್ಸ್ಟ್ ಏನಂತಂದ್ರೆ, ಓಕೆ, ಈ ಪಾಯಿಂಟ್ ಇಲ್ಲಿ ತಗೊಂಡಿದೀವಿ, ಅದಕ್ಕೆ ಒ ಪಿ ಲೈಕ್ ಚಿಕ್ಕದ್ ಕಾಣ್ತಿದೆ ಅಂತ ಅನ್ಕೋಬಹುದು. ಸಪೋಸ್ ನೀವು ಕ್ಯೂ ಪಾಯಿಂಟ್ ಎಲ್ಲಾದ್ರೂ ತಗೊಳ್ರಿ. ಓಕೆ, ನಾನು ಏನ್ ಅನ್ಕೋಣ, ಕ್ಯೂನ ಇದನ್ನ Q1, ಇದನ್ನ Q2, ಇದನ್ನ Q3, ಓಕೆ, ಇದನ್ನ Q4, ಇದನ್ನ Q5, ಇದನ್ನ Q6, ಇದನ್ನ Q6. ಎಕ್ಸ್ ವೈ ಮೇಲೆ ಎಲ್ಲಾದ್ರೂ ತಗೊಂಡ್ರು ನೀವೇನ್ ನೋಡ್ರಿ, ಓಕೆ, Q1 ಗೆ ಹಾಕಿದ್ರೆ ಅನ್ಕೋಣ, ಇದು ಇಲ್ಲಿವರೆಗೇನು ಒ ಪಿ ಬಂದ್ಬಿಡ್ತಾರೆ, ರೇಡಿಯಸ್ 5 ಸೆಂಟಿಮೀಟರ್ ಆಯ್ತು, ಅದಕ್ಕಿಂತ ಜಾಸ್ತಿ ಐತೆ. ಇಲ್ಲಿ ತಗೊಂಡ್ರು ಕೂಡ Q2 ತಗೊಂಡ್ರು ಕೂಡ ಇಲ್ಲಿವರೆಗೆ 5 ಆಯ್ತು, 5 ಕಿಂತ ಜಾಸ್ತಿ ಐತೆ. ಓಕೆ, Q3 ತಗೊಂಡ್ರೆ ಇಲ್ಲಿವರೆಗೆ ಬರುತ್ತೆ, ಇದ್ರ ಮೇಲೆ ಮತ್ತೆ 5 ಕಿಂತ ಜಾಸ್ತಿ ಇದೆ. ಓಕೆ, ಮತ್ತೆ Q4 ತಗೊಳ್ರಿ, ಇಲ್ಲಿಗೆ ಒ ಪಿ ಆಯ್ತು, 5 ಸೆಂಟಿಮೀಟರ್ ಆಯ್ತು, ಅದಕ್ಕಿಂತ ಜಾಸ್ತಿ. ಇಲ್ಲಿಗೆ ತಗೊಂಡ್ರೆ ಇಲ್ಲಿಗೆ 5 ಆಯ್ತು, ಅದಕ್ಕಿಂತ ಜಾಸ್ತಿ. Q6 ತಗೊಂಡ್ರು ಕೂಡ ಜಾಸ್ತಿ. Q7 ತಗೊಂಡ್ರೆ ಇಲ್ಲಿಗೆ 5 ಸೆಂಟಿಮೀಟರ್ ಆಯ್ತು, ಇಲ್ಲಿ ಜಾಸ್ತಿ ಆಯ್ತು. ಅಂದ್ರೆ ಎಕ್ಸ್ ವೈ ಮೇಲೆ ನೀವು ಕ್ಯೂ ಎಲ್ಲಿ ತಗೊಂಡ್ರು ಕೂಡ ಓ ಕ್ಯೂ ಜಾಸ್ತಿ ಇರುತ್ತೆ, ಹೌದಾ. ಸೊ ನಾವು ಡೈರೆಕ್ಟ್ ಆಗಿ ಏನ್ ಹೇಳ್ಬೋದು, ಇದಿಷ್ಟರಾಗೆ ಒ ಪಿ ಬಂದು ಶಾರ್ಟೆಸ್ಟ್ ಅಂತ ಹೇಳ್ಬೋದು, ಒ ಪಿ ಲೈನ್ ಬಂದು ಶಾರ್ಟೆಸ್ಟ್. ಇನ್ ನೀವು ಎಲ್ಲೇ ಹೋದ್ರು ಕೂಡ ಓಕೆ, ಈ ಪಿ ಪಾಯಿಂಟ್ ಬಿಟ್ಟು ಎಲ್ಲೇ ತಗೊಂಡ್ರು ಒ ಪಿ ಕಿನ್ನ ಜಾಸ್ತಿ ಇರುತ್ತೆ, ಯಾಕಂದ್ರೆ ರೇಡಿಯಸ್ ಕಿನ್ನ ಜಾಸ್ತಿನೇ ಇರುತ್ತೆ. ಸೊ ಏನ್ ಬರೀತೀವಿ ನೆಕ್ಸ್ಟ್ ಸ್ಟೇಟ್ಮೆಂಟ್, ಇಲ್ಲೇನೋ ಓ ಕ್ಯೂ ಇಸ್ ಗ್ರೇಟರ್ ದನ್ ಓ ಪಿ ಅಂತ ಬರ್ತೀವಿ, ಇದು ಬಂದ್ಬಿಟ್ಟು ಎಲ್ಲಾ ಕಡೆ ಆಗುತ್ತೆ. ಸಿನ್ಸ್ ದಿಸ್ ಹ್ಯಾಪನ್ಸ್ ಫಾರ್ ಎವ್ರಿ ಪಾಯಿಂಟ್ ಆನ್ ದ ಲೈನ್ ಎಕ್ಸ್ ವೈ ಎಕ್ಸೆಪ್ಟ್ ದ ಪಾಯಿಂಟ್ ಪಿ. ಆ ಪಾಯಿಂಟ್ ಪಿ ಬಿಟ್ಬಿಟ್ಟು ನೀವೆಲ್ಲೇ ತಗೊಂಡ್ರು ಏನಾಗ್ತದೆ, ಆ ಓ ಪಿ ಕಿನ ದೊಡ್ಡದೇ ಬರ್ತಾ ಇದೆ.
ಸೊ ನಾವೇನ್ ಬರಿಬಹುದು, OP is the shortest ಅಂತ ಬರಿಬಹುದು. OP is the shortest. ಈಗ ಶಾರ್ಟೆಸ್ಟ್ ಬರೆದ್ರೆ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಆ ಲೈನ್ ಶಾರ್ಟೆಸ್ಟ್ ಇದೆ ಅಂದ್ರೆ OP ಶಾರ್ಟೆಸ್ಟ್ ಇದೆ ಅಂದ್ರೆ ಅದು 90 ಡಿಗ್ರಿ ಲೈನ್ ಅಂತ. ಸೊ ಏನ್ ಬರಿಬಹುದು ನಾವು, OP is perpendicular to XY ಅಂತ ಬರೆದು ಬಿಡ್ಬೋದು. ಬಿಕಾಸ್ ಶಾರ್ಟೆಸ್ಟ್ ಅಂದ್ರೆ ಏನು, ಅದು ಪರ್ಪೆಂಡಿಕ್ಯುಲರ್ ಲೈನ್ ಅಂತ. ಸೊ ಇಂಡೈರೆಕ್ಟ್ ಆಗಿ ಏನು, ಆಂಗಲ್ OPX is equal to ಆಂಗಲ್ OPY is equal to 90 ಡಿಗ್ರಿ ಇರುತ್ತೆ. ಇದೇ ತಾನೇ ನಾವು ಪ್ರೂವ್ ಮಾಡ್ಬೇಕಾಗಿದ್ದು. ನೀವು ನೋಡಿದ್ರೆ ಏನ್ ಪ್ರೂವ್ ಮಾಡ್ಬೇಕಾಯ್ತು ನಾನು, OP is perpendicular to XY. ಪರ್ಪೆಂಡಿಕ್ಯುಲರ್ ಅಂದ್ರೆ ಏನು, OPX 90 ಇರುತ್ತೆ, OPY ಕೂಡ 90 ಡಿಗ್ರಿ ಇರುತ್ತೆ. ಓಕೆನಾ. ಸೊ ಈ ತರ ಈ ಥಿಯರಮ್ ನ ಮಾಡ್ಬೇಕು. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ಫಾಲೋ ಮಾಡ್ರಿ. ಅದ್ರ ಜೊತೆಗೆ ಸರ್ಕಲ್ದು ಫುಲ್ ಲೆಸನ್ ಪ್ಲೇಲಿಸ್ಟ್ ಲಿಂಕ್ ಹಾಕಿನಿ, ಅದನ್ನ ನೀವು ರೆಫರ್ ಮಾಡ್ರಿ. ಏನಾದ್ರೂ ಡೌಟ್ ಇದ್ರೆ ಅದರಲ್ಲಿ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ, ಲೈಕ್ ಯಾವ್ದಾದ್ರು ಪ್ರಾಬ್ಲಮ್ ಡೌಟ್ ಇದ್ರೆ ನೀವು 1-to-1 ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ನಿಮ್ಗೆ ಏನಾದ್ರೂ ಅಪ್ಡೇಟ್ ಬೇಕಿದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ಏನಾದ್ರೂ ಲೈಕ್ ನೋಟ್ಸ್ ಕೊಟ್ರ ಅಪ್ಡೇಟ್ ನಿಮ್ಗೆ ಇಮಿಡಿಯೇಟ್ ಆಗಿ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅವೆರಡನ್ನ ಫಾಲೋ ಮಾಡಿ.